ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯಶ್ ಕುಕಿಂಗ್ ಚಾನಲ್ ಗೈಸ್ ಇವತ್ತು ಬಿಸಿ ಅನ್ನಕ್ಕೆ ಸಿಂಪಲ್ ಆಗಿ ಒಂದು ಗೊಜ್ಜನ್ನ ರೆಡಿ ಮಾಡ್ಕೋತಾ ಇದ್ದೀವಿ. ತುಂಬಾ ಸಿಂಪಲ್ಲು. ಒಂದು ಮಿಕ್ಸರ್ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಅದೇ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, ಆ ಧನಿಯಾ ಪುಡಿ ಆದಮೇಲೆ ಒಂದು ಸ್ವಲ್ಪ ಅಚ್ಕಾರ ಪುಡಿ ಹಾಕ್ಕೋಬೇಕು ಗೈಸ್. ಅಚ್ಕಾರ ಪುಡಿ ಹಾಕೊಂಡ ನಂತರ ಒಂದು ಸ್ವಲ್ಪ ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಬನ್ನಿ ಈಗ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ತುಂಬ ತೆಳ ಆಗಬಾರ್ದು ಮತ್ತು ಗಟ್ಟಿನೂ ಆಗಬಾರ್ದು. ಒಂದು ಮೀಡಿಯಮಲ್ಲಿದ್ದರೆ ಸೂಪರು ಗೈಸ್. ಈ ಥರ ಒಂದು ಮೀಡಿಯಮಲ್ಲಿದೆ, ತೆಳ್ಳನೂ ಇಲ್ಲ ಇತ್ತು ಗಟ್ಟಿನೂ ಇಲ್ಲ, ಒಂದು ಮೀಡಿಯಮಲ್ಲಿದೆ. ಇದಕ್ಕೆ ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಕೈ ಆಡ್ಕೋಬೇಕು ಗೈಸ್. ಗಟ್ಟಿ ಮೊಸರು ಇದ್ದರೆ ಇನ್ನೂ ಸೂಪರು. ನಮ್ಮದು ಮನೆ ಮೊಸರು ಆಗಿರೋದ್ರಿಂದ ಒಂದು ಸ್ವಲ್ಪ ತೆಳ್ಳಾಗಿದೆ. ನೀವೇನಾದರೂ ಅಂಗಡಿ ಮೊಸರು ತೊಗೊಂಬಂದ್ರೆ ಗಟ್ಟಿ ಇರುತ್ತೆ, ಅದನ್ನು ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಗೈಸ್. ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ನಾವೇನು ಒಗ್ಗರಣೆಗೆ ಹಾಕ್ತೀವಿ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಜೀರಿಗೆನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಮೆಣಸಿ ಹಣ್ಣಿದ್ರೆ ಸೂಪರು. ಹಾಗೆ ಒಂದೆರಡು ಕರಿಬೇವು ಹಾಕಿದ್ರೆ ಇನ್ನೂ ಸೂಪರು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮರಳಿಸ್ಕೊಂಡ್ರೆ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಮರಳಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕಲರ್ಗೆ ಅಚ್ಕಾರದ ಪುಡಿ ಇಲ್ಲಾಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಇನ್ನೂ ಕಲರ್ ಬರುತ್ತೆ. ನಮ್ಮದು ನಾರ್ಮಲ್ ಅಚ್ಕಾರದ ಪುಡಿ ಇರೋದ್ರಿಂದ ನಾರ್ಮಲ್ ಕಲರ್ ಇದೆ. ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮರಳಿಸ್ಕೊಂಡ್ರೆ ಸೂಪರ್ ಇಂಗ್ರೀಡಿಯೆಂಟ್ಸ್. ಲಾಸ್ಟಲ್ಲಿ ಒಂದು ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ರೆ ಅಷ್ಟೇ ಗೈಸ್, ಸಿಂಪಲ್ ರೆಸಿಪಿ. ಇದನ್ನ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.